ವಾರ್ಡ್ ನಂಬರ್ 2ರಲ್ಲಿ ಮೂಲ ಸೌಕರ್ಯಕ್ಕೆ ಆಗ್ರಹಿಸಿ ಕನ್ನಡ ಸೇನೆ ನೇತೃತ್ವದಲ್ಲಿ ಪುರಸಭೆಯ ಅಧಿಕಾರಿಗಳಿಗೆ ಮನವಿ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 2ರಲ್ಲಿ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಮತ್ತು ನೇತಾಜಿ ಶಾಲೆಯ ಬಳಿ ಲಿಂಕ್ ರಸ್ತೆ ನಿರ್ಮಿಸಬೇಕು ಎಂದು ಆಗ್ರಹಿಸಿ ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಬಸವರಾಜ ಮೈಲಾರಿ ನೇತೃತ್ವದಲ್ಲಿ ನಿವಾಸಿಗಳು ಪುರಸಭೆಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ನೇತಾಜಿ ಶಾಲೆಯ ಹತ್ತಿರ ಲಿಂಕ್ ರಸ್ತೆ ಇಲ್ಲದ ಕಾರಣ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಪ್ರತಿನಿತ್ಯ ಪರದಾಡುವಂತಾಗಿದೆ. ಕೂಡಲೇ ಭಾಗದಲ್ಲಿ ಸುಸಜ್ಜಿತ ಲಿಂಕ್ ರಸ್ತೆ ನಿರ್ಮಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಗಾರ್ಡನ್ ನಿರ್ಮಾಣಕ್ಕೆ ನಮಗೆ ಯಾವುದೇ ತೊಂದರೆ ಇಲ್ಲ, ನಮಗೆ ಸಂಚರಿಸಲು ತೊಂದರೆಯಾಗುತ್ತಿದೆ ಎಂದರು. ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಸಂಘಟನೆಯ ಅಧ್ಯಕ್ಷ ಬಸವರಾಜ ಮೈಲಾರಿ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಕರ್ನಾಟಕದ ಪದಾಧಿಕಾರಿಗಳು ಹಾಗೂ ವಾರ್ಡ್ನ ನಿವಾಸಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಂಡಿ ಗೌಸ್, ಪ್ರಜಾಪವ ಟಿವಿ, ಮಾನ್ವಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಶೇಖ್ ಮುಸ್ತಫಾ ಅಂತಂದು. ಹಾಂ ಸರ್, ಏನು ಸಮಸ್ಯೆ ಸರ್? ನಗರ ಅಧ್ಯಕ್ಷ ನಾನು. ಏನು ಸಮಸ್ಯೆ ಸರ್? ಸಮಸ್ಯೆ 2ನೇ ವಾರ್ಡ್ನಾಗ ಜನರಿಗೆ ಭಾಳ ತೊಂದರೆ ಆಗ್ತದೆ. ಒಂದು ಗಾರ್ಡನ್ ನಿರ್ಮಾಣ ಮಾಡಕತ್ತಾರ. ಗಾರ್ಡನ್ ನಿರ್ಮಾಣ ಮಾಡೋಕೆ ನಾವು ಬೇಡ ಅನ್ನಂಗಿಲ್ಲ, ಒಳ್ಳೆ ಕೆಲಸ ಅದು ಮಾಡ್ರಿ. ಈಗೇನು 150 ಫೀಟ್ ಗಾರ್ಡನ್ ಅದಲ್ಲ, ಅದರಲ್ಲಿ ಒಂದು 15 ಫೀಟ್ ದಾರಿ. ಸಣ್ಣ ಸಣ್ಣ ಹುಡುಗರು ಮಕ್ಕಳು ಇದರಲ್ಲಿ ನೇತಾಜಿ ಶಾಲೆ ಅದ, ಬಗಲಾಗ ಕೋಚಿಂಗ್ ಸೆಂಟರ್ ಅದ, ಮಸೀದಿ ಮಂದಿರಗಳಿದಾವೆ. ಈಗ ಅವ್ರು ಹೋಗ್ಬೇಕಂದ್ರೆ ಹಿಂಗೆ ಸುತ್ತ ತಿರುಗಿ 1.5 ಕಿಲೋಮೀಟ್ರ್ ತಿರುಗಿ ಹೋಗ್ಬೇಕಾಗ್ತದೆ. ಇಲ್ಲಿಗೆ ಅದೇ ಒಂದು 15 ಫೀಟ್ ದಾರಿ ಕೊಟ್ಟರೆ ಅವ್ರು ಗಾರ್ಡನ್ನಾಗ ಒಂದು 4 ಹೆಜ್ಜೆದಾಗ ಹೋಗ್ಬಿಡ್ತಾರೆ ಶಾಲೆಗಳಿಗೆ. ಸಣ್ಣ ಸಣ್ಣ ಹುಡುಗರು ಇದ್ದಾರೆ ಅಲ್ಲಿ. ಆ ಕೆನಾಲಿ ರೋಡ್ ಮ್ಯಾಗಿದ್ದು ಹೋದರೆ ನಾಯಿಗಳ ಕಾಟ ಜಗ್ಗಿ ಅದ, ಸಣ್ಣ ಸಣ್ಣ ಹುಡುಗರು ಇದ್ದಾರೆ. ಹಂಗಾಗಿ ಇದಕ್ಕೆ ಸ್ವಲ್ಪ 15 ಫೀಟ್ ಜಾಗ ಬಿಟ್ಟು ನಮಗೆ ದಾರಿ ಮಾಡಿಕೊಡಿ ಅಂತಂದು ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಸರ್, ಅಲ್ಲಿ ದಾರಿ ಅಂದರೆ ಯಾವ ರೀತಿ ನಿಮ್ಗೆ ಇದು ಮಾಡ್ಬೇಕಂದ್ರೆ ಅಲ್ಲಿ ನಿವಾಸಿಗಳ ಫಸ್ಟಿಗೆ ಯಾವ ಥರ ಇಲ್ಲ ದಾರಿ ಆ ಕಡೆ ಅವ್ರಿಗೆ ತ್ರಾಸ ಆಗ್ತದ್ರಲ್ಲಿ. ಟೋಟಲ್ ಒಂದು 15-20 ಮನೆಗಳು ಇದಾವೆ ಅಲ್ಲಿ ಲೈನಿಗೆ. ಅದೇ ಜಸ್ಟ್ ಏನಿಲ್ಲ 1.5 ಕಿಲೋಮೀಟರ್ ದೂರದಿಂದ ಹೋಗೋದು. ಇಲ್ಲೊಂದು ಬರೀ 15 ಫೀಟು ಆ ಕಡೆ ದಾರಿಗೆ ಈ ಕಡೆ ದಾರಿಗೆ ಸ್ವಲ್ಪ ಲಿಂಕ್ ಮಾಡಿಕೊಟ್ರೆ ನಮಗೆ ಜಾಸ್ತಿ ದೂರನಿಲ್ಲ, ಬರೀ ಒಂದು 15 ಫೀಟ್ ಅದು ಸ್ವಲ್ಪ ಲಿಂಕ್ ಮಾಡಿಕೊಟ್ಬಿಟ್ರೆ ಈ ಗಾರ್ಡನ್ನಿಂದ ದಾರಿ ಆಗ್ಬಿಡ್ತದ. ಅಂದರೆ ಅದ್ರ ಒಳಗಡೆಯಿಂದನೇ ನಿಮ್ಗೆ ಸ್ವಲ್ಪ ದಾರಿ ಮಾಡಿಕೊಟ್ರೆ ಅನುಕೂಲ ಆಗುತ್ತದೆ ಅಂತ ಅನ್ನಕತ್ತೀರ. ಗಾರ್ಡನ್ ಮಾಡೋಕೆ ಬೇಡ, ನಾವು ಅಲ್ಲಿ ಗಾರ್ಡನ್ ಮಾಡ್ಕ್ಯಾರಿ ಜನರಿಗೆ ಅನುಕೂಲ ಮಾಡಿಕೊಡಿ. ಇವಾಗ ಏನಂದ್ರೆ ಸರ್, ಈಗ ಸಾರಿಗೆಲ್ಲ ಕೊಟ್ಟಿವಿ, ಅವರು ಬಂದು ವಿಸಿಟ್ ಕೊಡ್ತಂದಾರ. ವಿಸಿಟ್ ಕೊಟ್ಟಾಗ ನೋಡಮ್ ಮುಂದಿನ ದಿನಗಳಲ್ಲಿ ನಾವೇನಿಲ್ಲ ಇವ್ರು ಮಾಡ್ಕೊಡ್ತಂತಂದು ಮಾತು ಕೊಟ್ಟಿದ್ದಾರೆ. ಅವರು ಅಕಸ್ಮಿಕವಾಗಿ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ನಮ್ಮ ಸಂಘಟನೆ ಕಡೆಯಿಂದ. ತಮ್ಮ ಹೆಸರು? ಆಬಿದ್ ಭಾಷಾ ಅಂತ. ಹಾಂ, ಹೇಳ್ರಿ, ಏನು ಸಮಸ್ಯೆ? ಸಮಸ್ಯೆ ಏನಿಲ್ಲ, ಸ್ವಲ್ಪ ಅಲ್ಲಿ ದಾರಿ ತ್ರಾಸ ಆಗ್ತದ. ಗಾರ್ಡನ್ ಮಾಡಾಕತ್ತಾರ. ಗಾರ್ಡನ್ ಮಾಡಿ ಒಳ್ಳೇದೈತಿ. ನಿಮಗೆ 15 ಫೀಟ್ ದಾರಿ ಕೊಟ್ಟರೆ ಸ್ವಲ್ಪ ಚೆನ್ನಾಗಾಗ್ತದೆ. ಸಣ್ಣ ಹುಡುಗರು ಇದ್ದಾರೆ, ಶಾಲೆ ಐತೆ, ಮಸೀದಿ ಐತೆ, ಕೋಚಿಂಗ್ ಕ್ಲಾಸ್ ಐತೆ, ಮಂದಿರ ಐತೆ. ಎಷ್ಟನೇ ವಾರ್ಡ್? 2ನೇ ವಾರ್ಡ್. 2ನೇ ವಾರ್ಡ್ ಎಲ್ಲಿ ಬರುತ್ತದೆ? ನೇತಾಜಿ ಸ್ಕೂಲ್. ಹಾಂ ಹಾಂ, ಅಲ್ಲಿ ನಿಮ್ಗೆ ಸ್ವಲ್ಪ ದಾರಿ ಬಿಡ್ರಿ ಅನ್ನಕತ್ತೀರಿ ಗಾರ್ಡನ್ ಒಳಗೆ. ತ್ರಾಸ ಆಗ್ತದ. ಹಾಂ, ಓಡಾಡಲಿಕ್ಕೆ ತೊಂದರೆ ಆಗತೈತೆ. ನಿಮಿಷ ಅಲ್ಲಿರೋರಿಗೆ ಎಲ್ಲರಿಗೂ ಭಾಳ ಸಮಸ್ಯೆ ಆಗುತ್ತೆ. ಗಾರ್ಡನ್ ಇಲ್ಲ ಸರ್, ಅದು ಆ್ಯಕ್ಚುಲಿ ಗಾರ್ಡನ್ನು ಲಿಂಕ್ ಒಂದು ಲೇಔಟಿಗೆ ಸಂಬಂಧಪಟ್ಟಿರ್ತಕ್ಕಂಥ 30 ಫೀಟ್ ಗಾರ್ಡನ್ ಆಗಿಬಿಟ್ರೆ ರೋಡ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 15 ಫೀಟ್ ರಸ್ತೆ ಟಚ್ ಆಗಿದೆ ಸರ್. ಅದನ್ನ ಏನು ಮಾಡ್ತಾರೆ, TMC ಕಡೆಯಿಂದ ಒಬ್ರು ಯಾರು ಬಿಟ್ಟಿದ್ದಾರೆ ಇದು ಮಾಡ್ತಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಉಸುರು ಕಂದಾರ ಕೇಸಿ ದಾರಿ ಬಂದ್ ಮಾಡಿ ಕೇಸಿ ಅಂದ್ರೆ ಕಾವು ಕ್ಲಿಯರ್ ಮಾಡಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರೋ ಸರ್. ಅಲ್ಲಿ ಈ ಪಕ್ಕದಲ್ಲಿ ನೇತಾ ಸ್ಕೂಲ್ ಇದೆ ಸರ್. ನೇತಾ ಸ್ಕೂಲ್ ಇದೆ, ಪರ್ಫೆಕ್ಟ್ ಕೋಚಿಂಗ್ ಸ್ಕೂಲ್ ಇದೆ. ಯಾಕಂದರೆ ಹಲವಾರು ಅಲ್ಲಿ ಟೋಟಲ್ ಕುಟುಂಬಗಳು ವಾಸ ಮಾಡ್ತಾರೆ. ಅಲ್ಲಿ ಹೋಗ್ಬೇಕಂತಂದ್ರೆ ಇಲ್ಲಿ ದಾರಿ ಇಲ್ಲ ಸರ್. ಸಾವಿರಾರು ಮೀಟ್ರ್ ಸುತ್ತುವರ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕೇನಾದ ಡ್ರೈನೇಜ್ ಮಾಡಿ ಸರ್, ಬೇಡನಲ್ಲ ಒಂದು 15 ಫೀಟ್ ನಮಗೆ ರಸ್ತೆ ಮಾಡಿಕೊಂಡು ಉಳಿದ ಜಾಗದಲ್ಲಿ ಗಾರ್ಡನ್ ನಿರ್ಮಾಣ ಮಾಡಿಸ್ಕೊಟ್ಟು ಸರ್. ಗಾರ್ಡನ್ ಮಾಡ್ರಿ, ಒಂದು 15 ಫೀಟ್ ದಾರಿ. ಕಾರಣ ತಾವು ವಾರ್ಡಿನ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನಿರ್ಮಾಣ ನೇತಾಜಿ ಗಾರ್ಡನ್ ನಿರ್ಮಾಣ ಮಾಡಬೇಕು. ಮುಂಚಿತನೇ ಅವುಗಳನ್ನು ಬೇರ್ಪಡಿಸಲು ತಮ್ಮ ಸಂಘಟನೆ ಸರ್ವ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.